ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ಇವತ್ತಿನ ಒಂದು ವೀಡಿಯೋನ ಶುರು ಮಾಡೋಣ. ಸೊ ತುಂಬ ಜನ ತುಂಬ ರಿಕ್ವೆಸ್ಟ್ನ ಆಗ್ತಾ ಇದ್ದಿದ್ದು ವೀಡಿಯೋ ಅಂತಂದರೆ ರಾಯರ ರಥದ ಬಗ್ಗೆ ಹೇಳಿ ಅಂತ. ಸೊ ಇವತ್ತಿನ ವೀಡಿಯೋನಲ್ಲಿ ರಾಯರ ರಥದ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ಕೊಡ್ತಾ ಇದ್ದೀನಿ. ಹೇಗೆ ಮಾಡೋದು ಅಂತ ಪ್ರಾಕ್ಟಿಕಲಾಗೂ ನಾನು ತೋರಿಸ್ತಾ ಇದ್ದೀನಿ, ಅದನ್ನು ನೋಡ್ಕೊಂಬನ್ನಿ. ಸೊ ರಾಯರ ರಥ ನಿಮ್ಮ ಒಂದು ಏನು ಭಕ್ತಿಯ ಮೇರೆಗಿರುತ್ತೆ. ಸೊ ಏನೇ ಮಾಡಿದ್ರೂ ಸಂಕಲ್ಪ ಮಾಡಿದ ತಕ್ಷಣ ಎಲ್ಲನೂ ಆಗುತ್ತೆ ಅಂತ ಅಲ್ಲ. ರಾಯರು ಯಾವಾಗ ಏನೇನು ಕೊಡಬೇಕು ಅಂತ ನಿರ್ಧಾರ ಮಾಡಿರ್ತಾರೆ ಅವಾಗೇ ನಮಗೆ ಸಲ್ಲ ಅಂಥದ್ದು ಕೊಡೋ ಅಂಥದ್ದು ರಾಯರು. ಸೊ ಕೆಲವ್ರಿಗೆ ಆಗದಲ್ಲೇ ಇರ್ಬೋದು, ಹಾಗೂ ಇರ್ಬೋದು. ಆಲ್ಮೋಸ್ಟ್ ಮುಕ್ಕಾಲು ಭಾಗ ಜನದಷ್ಟು ಹೇಳೋದು ಕಾಯಿ ಸಂಕಲ್ಪ ಮಾಡಿ ಖಂಡಿತ ಒಳಿತನ್ನೇ ನಾವು ನೋಡಿದ್ದೀವಿ ಅಂತ ಹೇಳ್ತಾರೆ. ಸೊ ಅದ್ರ ಪ್ರಕಾರ ನನಗೂ ಕೂಡ ಒಳ್ಳೆಯದಾಗಿದೆ. ಸೊ ಇದನ್ನು ನಾನು ಹೇಳ್ದಾಗಿಂದನೂ ನೀವು ಕೇಳ್ತಾನೆ ಇದ್ರೆ ಅಕ್ಕ ತೋರಿಸ್ಕೊಡಿ ಅಂತ ತೋರಿಸ್ತಾ ಇದ್ದೀನಿ. ಸೊ ಇದನ್ನು ಮಾಡಬೇಕಾದ್ರೆ ರೂಲ್ಸ್ಗಳನ್ನ ಹೇಳ್ಬಿಡ್ತೀನಿ. ಗುರುವಾರ ನಾನ್ ವೆಜ್ ಆಲ್ಮೋಸ್ಟ್ ಯಾರೂ ತಿನ್ನಲ್ಲ, ಯಾಕೆಂದರೆ ರಾಯರ ಪೂಜೆ ಮಾಡೋವಂಥವ್ರು. ನಾನ್ ವೆಜ್ ಮನೆಯಲ್ಲೂ ಮಾಡೋಂಗಿಲ್ಲ, ನಾನ್ ವೆಜ್ ಅವತ್ತಿನ ದಿವಸ ತಿನ್ನೋಂಗಿಲ್ಲ, ಆಯಿತಾ. ಸೊ ಹಿಂದಿನ ದಿವಸ ಮಂಗಳವಾರ ಹಿಂಗೆಲ್ಲ ತಿಂದಿದ್ರೂ ತಲೆಗೆ ಸ್ನಾನ ಮಾಡಿಕೊಂಡು ವ್ರತನ ಸ್ಟಾರ್ಟ್ ಮಾಡಬೇಕಾಗತ್ತೆ. ಸೊ ನಾನ್ ವೆಜ್ಜು ತಿನ್ನೋಂಗಿಲ್ಲ. ಆದಷ್ಟು ಪೂಜೆ ಆದಮೇಲೆ ರಾಯರ ಮಠ ಹತ್ರದಲ್ಲಿದ್ದರೆ ರಾಯರ ದೇವಸ್ಥಾನ, ಸೊ ಮಠಕ್ಕೆ ಹೋಗಿ ಬನ್ನಿ. ಸೊ ಮಠ ನಮ್ಮ ಬೇರೆ ಬೇರೆ ಊರಲ್ಲಿದ್ದೀವಿ ಆಗಲ್ಲ ಅಂದರು ಅಟ್ಲೀಸ್ಟು 5 ವಾರದ ವ್ರತ ಮುಗಿಯೋ ಅಷ್ಟರಲ್ಲಿ ಒಂದು ಸಲ ಬಂದೋಗಿ, ಅಥವಾ 5 ವಾರ ಮುಗಿಯುತ್ತಲ್ಲ ಆವಾಗ ಒಂದು ಸಲ ಬಂದೋಗಿ ರಾಯರ ಆಶೀರ್ವಾದ ತೊಗೊಳ್ಳಿ. ಸೊ ತುಂಬ ದೂರ ಇದೆ, ಪ್ರತಿ ವಾರ ಬರೋಕ್ಕಾಗಲ್ಲ ಅಂದರೆ ತೊಂದರೆ ಇಲ್ಲ. ರಾಯರ ಫೋಟೋ ಅಥವಾ ವಿಗ್ರಹ ಕಡ್ಡಾಯ, ಯಾವುದಾದ್ರೂ ಆಯಿತು. ವಿಗ್ರಹ ಇದ್ರೂ ಆಯಿತು ಅಥವಾ ಫೋಟೋ ಇದ್ರೂ ಆಯಿತು, ಕಡ್ಡಾಯ. ಏಕೆಂತಂದರೆ ರಾಯರ ಸಂಕಲ್ಪ ಮಾಡಬೇಕು ಗುರುಗಳದು ಅಂತ ಅಂದರೆ, ರಾಯರು ಅನ್ನೋದಕ್ಕಿಂತ ಗುರುಗಳು ಅಂತಂದರೆ ಒಂದು ಹೆಚ್ಚಿನ ಖುಷಿ ಅಂತಲೇ ಹೇಳ್ಬೋದು. ಗುರುಗಳ ಸಂಕಲ್ಪ ಮಾಡಬೇಕಾದ್ರೆ ಖಂಡಿತ ಫೋಟೋ ಅಥವಾ ವಿಗ್ರಹ ಯಾವುದಾದ್ರೂ ಒಂದು ಇರಲೇಬೇಕು. ನಾನ್ ವೆಜ್ಜು ಖಂಡಿತ ಮಾಡೋಂಗಿಲ್ಲ ಮನೆಯಲ್ಲಿ. ಅಂದರೆ ವ್ರತ ಮುಗಿಯೋವರೆಗೂ ಮಾಡೋಂಗಿಲ್ವಾ ಅಂತ ಏನಿಲ್ಲ. ಈಗ ನಮ್ಮ ಮನೆಯಲ್ಲಿ 5 ವಾರ ಬಿಟ್ಟರೆ ಇರೋದಿಲ್ಲ. ರೋಹಿತ್ ಜಿಮ್ಗೆ ಹೋಗ್ತಾನೆ. ಸೊ ಎಗ್ಗು ಇದೆಲ್ಲ ಮಾಡ್ತಾನೆ. ಬಟ್ ಗುರುವಾರ ಒಂದು ದಿವಸ ಬಿಟ್ಟು ಬೇರೆ ದಿವಸಗಳಲ್ಲಿ ಮಾಡ್ತಾರೆ. ಸೊ ಏನು ಅಂತಂದರೆ ಪೂಜಾ ರೂಮ್ಗೆ ಹೋಗಂಗಿಲ್ಲ, ಪೂಜಾ ರೂಮ್ ಕ್ಲೋಸ್ ಮಾಡಿಬಿಡ್ಬೇಕು ನೀವು ನಾನ್ ವೆಜ್ ಮಾಡಿದ ದಿವಸ. ಮತ್ತು ಕಾಯಿ ಸಂಕಲ್ಪ ಏನು ಮಾಡಿರ್ತೀರ ಅದು ಕಾಯಿನ ಪದೇ ಪದೇ ಕದಲಿಸಂಗಿಲ್ಲ. ಸೊ ಒಂದೇ ಸಂಕಲ್ಪನ ಬರೆದಿರಬೇಕು, ಅದರಲ್ಲಿ 2, 3 ಬರೆದಿರಬಾರ್ದು. ಯಾವಾಗಲೂ ನಿಮ್ಮ ಏನು ಬರೆದಿರ್ತೀರ ಚೀಟಿನಲ್ಲಿ ಅದ್ರ ಬಗ್ಗೆನೇ ರಾಯರ ಹತ್ರ ಯಾವಾಗಲೂ ಬೇಡ್ಕೋಬೇಕು, ಆಯಿತಾ. ಅದ್ರ ಬಗ್ಗೆನೇ ಇರಬೇಕು ನಿಮ್ಮ ಮೈಂಡು. ಸೊ ನಾವು ಏನು ಮ್ಯಾನಿಫೆಸ್ಟೇಷನ್ ಕ್ಲಾಸ್ ಅಂತ ಏನು ತೊಗೋತೀವಿ ಮಾಡ್ತೀವಿ, ನಾವು ಏನನ್ನು ಬಯಸ್ತೀವಿ, ಏನನ್ನು ಯಾವಾಗಲೂ ಜಪಿಸ್ತಾ ಇರ್ತೀವಿ ತಲೆಯಲ್ಲಿ, ಏನನ್ನು ಬೇಡ್ತಾ ಇರ್ತೀವಿ ಯಾವಾಗ್ಲೂ, ಅದು 100% ಆಗೇ ಆಗುತ್ತೆ ಅಂತ ನಮ್ಗೆ ಈ ಕ್ಲಾಸ್ಗಳಲ್ಲಿ ನಮ್ಗೆ ಹೇಳ್ಕೊಟ್ಟಿರ್ತಾರೆ. ಸೊ ನಾವು ಆಗಲ್ಲ ಅಂತ ಏನು ಅಂದ್ಕೋಬಾರ್ದು. ನಾವು ಏನೇ ಮಾಡಬೇಕಾದ್ರೂ ಆಗುತ್ತೆ, ಇದು ಖಂಡಿತ ನಮ್ಗೆ ಆಗುತ್ತೆ ಅಂತ ಅಂದ್ಕೊಂಡೇ ವ್ರತನ ಮಾಡಿ. ಯಾಕೆಂದರೆ ಈ ಕ್ಲಾಸ್ಗಳನ್ನ ನೀವು ಅಟೆಂಡ್ ಮಾಡಿ. ಯಾಕೆಂದರೆ ನಾನು ಸುಮಾರು ಸಲ ನಾನು ಹೇಳಿದ್ದೀನಿ. ಮತ್ತು ಇದ್ರ ವ್ರತದ ಜೊತೆಗೆ ನನಗೆ ಅವ್ರು ಚೈತ್ರ ಅವರು ಹೇಳ್ಕೊಟ್ಟಿದ್ರು ಮ್ಯಾನಿಫೆಸ್ಟೇಷನ್ ಕ್ಲಾಸ್ ಅನ್ನೋದು ತುಂಬ ಇಂಪಾರ್ಟೆಂಟು ವ್ಯಕ್ತಿಗೆ. ಯಾಕೆಂದರೆ ನೆಗೆಟಿವ್ ಥಾಟ್ಸ್ನ ಮೈಂಡಿಂದ ತೆಗೆಯುತ್ತೆ ಇದನ್ನು ಕ್ಲಾಸ್ ಅಟೆಂಡ್ ಮಾಡಿದಾಗ. ಚೈತ್ರ ಅವರು ನನಗೆ ಕಡಬಾದಿಂದ ಚೈತ್ರ ಅವರು ಇದನ್ನು ನನಗೆ ಹೇಳ್ಕೊಟ್ಟಿದ್ರು. ಸೊ ನಾನಿನ್ನೂ ಚಕ್ರ ಹೀಲಿಂಗ್ ಕ್ಲಾಸ್ ಅಟೆಂಡ್ ಮಾಡಬೇಕು ಅಂತಿದ್ದೀನಿ. ಇದೆಲ್ಲ ಮುಗೀಲಿ, ಖಂಡಿತ ಅಟೆಂಡ್ ಮಾಡ್ತೀನಿ. ರೋಹಿತ್ಗೆ ಒಂದು ಪೂಜೆನೂ ಕೂಡ ಹೇಳ್ಕೊಟ್ಟಿದ್ರು ಪಾಪ ಅವರು. ಯಾರ್ಯಾರಿಗೆ ಆ ಟೈಮ್ಗೆ ಏನು ಪೂಜೆ ಮಾಡಬೇಕು ಏನು ಅಂತ ಹೇಳ್ಕೊಡ್ತಾರೆ. ರೋಹಿತ್ಗೆ ಒಂದು ಗಣೇಶನ ಪೂಜೆ ಹೇಳ್ಕೊಟ್ಟಿದ್ರು. ಇನ್ನೇನು ಎಲ್ಲ ಮುಗಿದೋಯ್ತು, ಏನು ರಿಸಲ್ಟ್ ಎಲ್ಲ ಚೆನ್ನಾಗಿ ಬಂದಿಲ್ಲ ಅನ್ನೋ ಟೈಮಲ್ಲಿ ಇನ್ನೊಂದು ದಿವಸದ ಪೂಜೆ ಇತ್ತು. ಯಾವ ಕ್ಷಣದಲ್ಲಾದರೂ ಅದೃಷ್ಟ ಬದಲಾಗ್ಬೋದು ಗಣೇಶನ ಪೂಜೆ ಮಾಡೋದ್ರಿಂದ ಅಂತ ಹೇಳಿದರು. ಸೊ ಅದನ್ನು ಕೂಡ ಮಾಡಿ ಮುಗಿಸಿದ ಸೀಟ ಅಲರ್ಟ್ ಆಗಿದೆ, ಆ ಥರ ಆಗಿದ್ದದು. ಸೊ ಅವ್ರದ್ದು ಏನಾದ್ರು ನಂಬರ್ ಬೇಕು ಅಂತಂದರೆ ನಿಜ ಕಾಂಟ್ಯಾಕ್ಟ್ ಮಾಡಿ, ನಾನು ಅವ್ರದ್ದು ನಂಬರ್ ಹಾಕ್ತೀನಿ. ಯಾಕೆಂದರೆ ಸ್ಪಿರಿಚುವಲ್ ಕಾರ್ಡ್ ಹಾಕಿ ಮುಂದೆ ಏನಾಗ್ಬೋದು, ಯಾವ ಥರ ಆಗ್ಬೋದು, ಇದಕ್ಕೆ ಯಾವ ಪೂಜೆ ಮಾಡಬೇಕು, ಯಾವ ಥರ ಪರಿಹಾರ ತಗೋಬೇಕು ಎಲ್ಲನೂ ಅವರು ಹೇಳ್ಕೊಡ್ತಾರೆ ಆಯಿತಾ. ಸೊ ಇದೊಂದು ಸಣ್ಣದೊಂದು ಇನ್ಫಾರ್ಮೇಷನ್. ಯಾಕೆ ಅಂತಂದರೆ ಇದನ್ನು ಹೇಳ್ತಾ ಮ್ಯಾಟ್ರ್ ಅಲ್ಗೋಯ್ತು. ಪೂಜೆ ಇದು 5 ವಾರದ ಸಂಕಲ್ಪದ ಪೂಜೆ ಎಲ್ಲನೂ ಪ್ರಾಕ್ಟಿಕಲಾಗಿ ತೋರಿಸಿದ್ದೀನಿ, ನೋಡ್ಕೊಂಬನ್ನಿ. ಆಮೇಲೆ ಪ್ರತಿ ವಾರ ಇದನ್ನು ಕಾಯಿ ಬದಲಾಯಿಸ್ಬೇಕಂತ ಕೇಳಬೇಡಿ. ಒಂದೇ ಕಾಯಿ 5 ವಾರದವರೆಗೂ ಪೂಜೆ ಮಾಡಬೇಕು. ಜೊತೆಗೆ ಲಾಸ್ಟ್ನಲ್ಲಿ ತೆಂಗಿನಕಾಯಿ ಮತ್ತು ಅಕ್ಕಿ ಏನಿರುತ್ತೆ ಅದನ್ನು ಮನೆಯಲ್ಲಿ ಒಡೆದು ನಾನ್ ವೆಜ್ಗೆ ಉಪಯೋಗಿಸಂಗಿಲ್ಲ. ಸಿಹಿ ಪದಾರ್ಥ ಮಾಡ್ಕೊಂಡು ಊಟ ಮಾಡಿ, ಅಥವಾ ಸಿಹಿ ಪದಾರ್ಥ ಮಾಡಿ ನೈವೇದ್ಯಕ್ಕೆ ಬಳಸ್ಬೋದು ದೇವರಿಗೆ, ಆಯಿತಾ. ಕಾಯಿ ಆಗಲಿ ಅಕ್ಕಿ ಇಟ್ಟಿರ್ತೀವಲ್ಲ ಅದಾದರೂ ಅಷ್ಟೇ. ಇಷ್ಟು ಸಂಕಲ್ಪದ ಮಾಹಿತಿ.
ಸೊ ಪೀರಿಯಡ್ ಬಂದರೆ ಏನು ಮಾಡೋದು? ಪೀರಿಯಡ್ ಬಂದರೆ ಮಧ್ಯದಲ್ಲಿ ಪೀರಿಯಡ್ ನೋಡಿಕೊಂಡೇ ಮಾಡಿ, ಪೀರಿಯಡ್ ಆದಷ್ಟು ಬಿಟ್ಬಿಟ್ಟೇ ಮಾಡಿ ಆಯಿತಾ. ಕಂಪಲ್ಸರಿ ರೆಗ್ಯುಲರಾಗಿ ಬಂದರೆ ಒಳ್ಳೆಯದು. ಅದು ಮೀರ ಆಯಿತು ಅಂತಂದರೆ ಮನೆಯಲ್ಲಿ ಮಕ್ಕಳ ಕೈಯಲ್ಲಿ ಮಾಡಿಸಿ. ಅದೇನು ಆಡಂಬರದ ಪೂಜೆ ಅಲ್ಲ, ತೆಂಗಿನಕಾಯಿ ಪೂಜೆ ಮಾಡೋದು, ರಾಯರು ಪೂಜೆ ಮಾಡೋದು ಅಷ್ಟೇ. ಸೊ ಮನೆಯವ್ರ ಕೈಲಿ ಮಾಡಿಸಿ, ಇಲ್ಲ ಮಕ್ಕಳ ಕೈಲಿ ಯಾರ ಕೈಲಾದ್ರೂ ಮಾಡಿಸಿ, ಏನೂ ತೊಂದರೆ ಇಲ್ಲ. ಆಮೇಲೆ ಏನು ಅಂತಂದ್ರೆ ತುಪ್ಪದ ದೀಪ, ತುಪ್ಪದ ಆರತಿ ಕಡ್ಡಾಯವಾಗಿ ಹಚ್ಚಬೇಕು ರಾಯರಿಗಂತೂ. ಯಾಕೆಂದರೆ ತುಪ್ಪದ ಆರತಿ, ತುಪ್ಪದ ದೀಪಗಳು ಅಂದರೆ ಗುರುಗಳಿಗೆ ತುಂಬಾ ಪ್ರಿಯ ಅಂತ ಹೇಳ್ತಾರೆ. ಇನ್ನು ನೈವೇದ್ಯಕ್ಕೆ ಹಸಿ ಹಾಲು ಒಂದು ಗ್ಲಾಸಲ್ಲಿ ನೀರನ್ನ ಇಡಿ. ಆಮೇಲೆ ನಿಮ್ಗೆ ಹಸಿ ಹಾಲಿಲ್ಲ ಅಂತಂದರೆ ಅಡ್ಡಿ ಇಲ್ಲ, ಮನೆಯಲ್ಲಿ ಡ್ರೈ ಫ್ರೂಟ್ಸು ಅಥವಾ ಫ್ರೂಟ್ಸ್ ಏನಿರುತ್ತೆ, ಬಾಳೆಹಣ್ಣು ನೀವೇನು ಮನೆಯಲ್ಲಿ ಇಟ್ಟಿರ್ತೀರ ಅದನ್ನು ನೈವೇದ್ಯಕ್ಕೆ ಇಡಿ. ಜೊತೆಗೆ ತುಳಸಿ ಮಾಲೆ ಕಂಪಲ್ಸರಿ, ಒಂದು ದಳ ಆದ್ರೂ ತುಳಸಿ ಪತ್ರೆ ಬೇಕೇ ಬೇಕು. ಇದಾದಮೇಲೆ ಹಾಲನ್ನು ಏನು ಮಾಡೋದು ಅಂತ ಸುಮಾರು ಜನ ಕೇಳ್ತೀರಾ. ಹಾಲನ್ನು, ನೀರನ್ನು ಪ್ರಸಾದವಾಗಿ ನೀವೇ ಕುಡೀರಿ. ಬಿಸಿ ಮಾಡ್ಕೊಂಡಾರು ಕುಡಿಬೋದು. ಆದರೆ ರಾಯರ ನೈವೇದ್ಯಕ್ಕೆ ಇಟ್ಟಿದ್ದನ್ನು ಹಾಗೆ ಕುಡಿಬೇಕು ಅಂತಾರೆ. ಆದರೆ ಕೆಲವ್ರಿಗೆ ಹಸಿ ಹಾಲನ್ನ ಕುಡಿದು ಅಭ್ಯಾಸ ಇರಲ್ಲ. ಸೊ ಹಾಗಾಗಿ ಅದನ್ನು ಬಿಸಿ ಮಾಡಿಕೊಂಡು ಮನೇಲಿ ಎಲ್ಲರೂ ಕೂಡ ಶೇರ್ ಮಾಡ್ಕೊಂಡು ಕುಡೀರಿ. ನೀರಾದರೂ ಅಷ್ಟೇ ಇಟ್ಟಿರ್ತೀವಲ್ಲ ರಾಯರು ತೀರ್ಥ ಪ್ರಸಾದದ ಥರ, ಅದನ್ನು ನೀವೇ ಮನೇಲಿ ಎಲ್ಲರೂ ಹಂಚ್ಕೊಂಡು ಕುಡೀರಿ. ಸೊ ಇನ್ನೇನಾದರೂ ಡೌಟ್ಸ್ ಇತ್ತು ಅಂತ ಅಂದರೆ ಖಂಡಿತ ಕಮೆಂಟ್ ಮುಖಾಂತರ ತಿಳಿಸಿ ಸ್ನೇಹಿತರೆ, ಖಂಡಿತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಸಿಂಪಲ್ ಆದಂಥ ಪೂಜೆ. ಇಲ್ಲಿ ಭಕ್ತಿ ಇಂಪಾರ್ಟೆಂಟ್ ಆಗುತ್ತೆ, ಯಾವುದೇ ಆಡಂಬರದ ಪೂಜೆ ಇಂಪಾರ್ಟೆಂಟ್ ಆಗಲ್ಲ ಅಂತ ಕೇಳ್ಕೊತೀನಿ. ನೀವೆಲ್ಲ ಆಸೆಗಳು ಕೂಡ ಈಡೇರಲಿ. ಅಷ್ಟೇ ವ್ರತ ಆಗಲಿ, ಯಾವತ್ತೂ ಅಷ್ಟೇ ವ್ರತಗಳನ್ನ ಮಾಡಬೇಕಾದ್ರೆ ಒಳ್ಳೆ ಉದ್ದೇಶದಿಂದ ನಮಗೆ, ನಮ್ಮ ಕುಟುಂಬಕ್ಕೆ ಒಳ್ಳೆಯದಾಗಲಿ ಅಂತ ಗುರುಗಳ ಹತ್ರ ಬೇಡ್ಕೊಂಡು ವ್ರತ ಮಾಡಿ. ಖಂಡಿತ ಎಲ್ರಿಗೂ ಒಳ್ಳೆಯದಾಗುತ್ತೆ ಸ್ನೇಹಿತರೆ. ಸೊ ಇನ್ನು ಮಿಕ್ಕಿದ್ದೆಲ್ಲ ನಾನು ಪ್ರಾಕ್ಟಿಕಲಾಗಿ ತೋರಿಸ್ತಾ ಇದ್ದೀನಿ, ನೋಡ್ಕೊಂಬನ್ನಿ. ಹಲೋ ಸ್ನೇಹಿತರೆ, ಬನ್ನಿ ಇವಾಗ ರಾಯರ ಒಂದು ವ್ರತದ ಬಗ್ಗೆ ತಿಳ್ಕೊಳ್ಳೋಣ. ಸೊ ಸಾರಿ ಹಾಕ್ಕೊಂಡು ವಿಡಿಯೋಸ್ನ ಮಾಡೋಣ ಅಂತ ಅಂದ್ಕೊಂಡೆ. ಬಟ್ ಇಲ್ಲಿ ನಾನು ಕೂಡ ರಾಯರ ಮಠಕ್ಕೆ ಹೋಗಬೇಕು, ಲೇಟ್ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಇವತ್ತೇ ಬೇಡದೇ ಇರೋ ಕೆಲಸಗಳೆಲ್ಲ ಇವತ್ತೇ ಬಂದ್ಬಿಟ್ಟಿದ್ವು. ಹಂಗಾಗಿ ಸೊ ಹೇಗೂ ಮಾಡ್ತಾಯಿದ್ದೆ, ನಿಮಗೆ ತೋರಿಸ್ಕೊಡೋಣ. ತುಂಬ 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 ರಿಕ್ವೆಸ್ಟ್ ಬಂದಿರೋದು ಗುರುಗಳ ವ್ರತದ ಬಗ್ಗೆ. ಇವಾಗ ನಾನು ದೇವ್ರ ಫೋಟೋ ಎಲ್ಲ, ಅಂದರೆ ರಾಯರ ಫೋಟೋ ಎಲ್ಲ ಒರೆಸ್ಕೊಂಡಿದ್ದೀನಿ. ದೇವ್ರ ಪಾತ್ರೆಗಳು ಅಂದರೆ ತಟ್ಟೆ, ಮತ್ತು ರಾಯರದು ವಿಗ್ರಹ, ಜೊತೆಗೆ ಇದು ನೈವೇದ್ಯದ ತಟ್ಟೆ, ಇದು ಆರತಿ ಬೆಳಗಲಿಕ್ಕೆ ದೀಪಗಳು, ಇದನ್ನೆಲ್ಲ ತೊಳೆದು ಒರೆಸಿ ಇಟ್ಕೊಂಡಿದ್ದೀನಿ. ಇನ್ನು ಗಂಧ, ರಾಯರಿಗೆ ಗಂಧ ಬಿಟ್ಟರೆ ಇನ್ನೇನು ನಾವು ಹಚ್ಚಲಿಕ್ಕೆ ಬರಲ್ಲ. ಸೊ ರಾಯರಿಗೆ ಗಂಧನ ಇಟ್ಕೋತಾ ಇದ್ದೀನಿ. ಇನ್ನು ಒಂದು ಚಿಕ್ಕದೊಂದು ಮಣೆ ಹಾಕ್ಕೊಂಡಿದ್ದೀನಿ, ಅಲ್ಲಿ ಕಾಣಿಸ್ತಿದೆ ಅಲ್ವ, ಪ್ರತಿ ಸಲ ನಾನು ನಿಮ್ಗೆ ತೋರಿಸ್ತಾನೆ ಇರ್ತೀನಿ. ಆ ಮಣೆ ಮೇಲೆ ಚಿಕ್ಕದೊಂದು ಬ್ರಾಸ್ದು ಒಂದು ಪ್ಲೇಟ್ ಇಟ್ಕೊಂಡಿದ್ದೀನಿ, ಹಿತ್ತಾಳೆ ಪ್ಲೇಟು. ಅದರಲ್ಲಿ ಅಕ್ಷತೆನ ಹಾಕಿ, ನಾನು ಪೂಜಾ ರೂಮಲ್ಲಿ ಯಾವಾಗಲೂ ಅಷ್ಟೇ ಅಕ್ಷತೆ ಮಾಡಿ ಇಟ್ಕೊಂಡ್ಬಿಟ್ಟಿರ್ತೀನಿ. ಯಾಕೆಂದರೆ ಸಂಕಷ್ಟಹರ ಚತುರ್ಥಿ, ರಾಯರ ಪೂಜೆ ಎಲ್ಲ ಮಾಡ್ತಾನೆ ಇರ್ತೀವಲ್ವ, ಹಂಗಾಗಿ ಸ್ವಲ್ಪ ಅಕ್ಷತೆ ಹಾಕಿ ರಾಯರ ವಿಗ್ರಹನ ಇಟ್ಕೊಂಡಿದ್ದೀನಿ. ಅದಕ್ಕೆ ಗಂಧ ಕೂಡ ಇಟ್ಕೊಂಡಿದ್ದೀನಿ. ತಾಮ್ರದ್ದು, ಹಿತ್ತಾಳೆದು ಒಂದು ಪ್ಲೇಟ್ನ ತೊಗೊಳ್ಳಿ, ಅಥವಾ ಒಂದು ಇದೆರಡೂ ಇಲ್ಲ ಅಂತಂದರೆ ಒಂದು ಏನು ಅಡಿಕೆ ಪಟ್ಟದ ಪ್ಲೇಟ್ ಬರುತ್ತಲ್ಲ ಅದನ್ನು ತೊಗೊಳ್ಳಿ. ಸೊ ಇದನ್ನು ಚಿಕ್ಕದೇ ಇಡ್ತಾ ಇದ್ದೀನಿ ಇವತ್ತು. ಸೊ ನಿಮಗೆ ತೋರಿಸ್ಲಿಕ್ಕೋಸ್ಕರ ಇರಲಿ, ನಾನು ಒಂದು ಸಂಕಲ್ಪನ ಮಾಡ್ಕೊಂಬಿಡೋಣ ಇವತ್ತು. ರಾಯರದ ಮಂತ್ರಾಕ್ಷತೆ ಪ್ರತಿ ಸಲ ದೇವಸ್ಥಾನಕ್ಕೆ ಹೋಗಿ ಬಂದಾಗ ಅದನ್ನು ತಂದು ಒಂದು ಬೌಲಲ್ಲಿ ಶೇಖರಣೆ ಮಾಡಿ ಇಟ್ಟಿದ್ದೀನಿ ಒಂದು ಕಡೆ. ಸೊ ಅದನ್ನು ರಾಯರನ್ನ ಪ್ರಾರ್ಥನೆ ಮಾಡ್ಕೊಳ್ಳಿ. ಆ ಮಂತ್ರಾಕ್ಷತೆನ ಹೀಗೆ ಒಂದು ಕಡೆ ಹಾಕಿ, ಆಯಿತಾ. ತುಪ್ಪದ ದೀಪ, ತುಪ್ಪದ ಬತ್ತಿ ಎಲ್ಲನೂ ರೆಡಿ ಮಾಡ್ಕೊಳ್ಳಿ. ಸಾರಿ ಸ್ನೇಹಿತರೆ, ಈ ವರ್ಷ ಹೆಂಗೆ ಅಂತಂದರೆ ಪ್ರತಿಯೊಂದು ಹೊಸ ವರ್ಷ ಆಗಲಿ ಎಲ್ಲದಕ್ಕೂ ಕೂಡ ಗುರುವಾರನೇ ಬಂದಿದೆ. ಇವತ್ತು ಶ್ರಾವಣ ಮಾಸದ ಮೊದಲನೇ ಗುರುವಾರ. ಸೊ ಇದು ಕೂಡ ಗುರುವಾರದಿಂದನೇ ಶುರುವಾಗಿದೆ. ಸೊ ಮೊದಲು ದೀಪ ಹಚ್ಕೊಂಡ್ಬಿಡೋಣ. ನೈವೇದ್ಯಕ್ಕೆ ಇವತ್ತು ಹಣ್ಣು ಇಡ್ತಾ ಇದ್ದೀನಿ, ಹಾಲು ಇಟ್ಟಿಲ್ಲ. ಸೊ ಮುಂದಿನ ವಾರ ಇಡೋಣ ಹಾಲು. ಆಯಿತಾ, ನಿಮಗೆ ಸಂಕಲ್ಪ ಮಾಡಲಿಕ್ಕೆ ಅಂತ ನಾನು ತೋರಿಸ್ತಾ ಇದ್ದೀನಿ ಹೇಗೆ ಮಾಡೋದು ಅಂತ. ಯಾಕೆಂದರೆ ಇದನ್ನು ನಾನು ಕಂಟಿನ್ಯೂ ಮಾಡೋಕ್ಕೆ ಹೆಂಗಾಗುತ್ತೆ ಅಂತಂದರೆ,
ಮುಂದಿನ ಗುರುವಾರ ವರಮಹಾಲಕ್ಷ್ಮಿ ಹಬ್ಬ, ಶುಕ್ರವಾರ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಬೇಕು. ಸೊ ರಾಯರ ಪೂಜೆ ಮಾಡಿ ಕ್ಲೀನ್ ಮಾಡಬೇಕಾಗತ್ತೆ. ನೋಡೋಣ ಹೆಂಗಾಗತ್ತೆ ಅಂತ. ರಾಯರನ್ನ ಪ್ರತಿಷ್ಠಾಪನೆ ಮಾಡಿದ್ದಾಯಿತು, ವಿಗ್ರಹ ಇಟ್ಟು ಪಾರಿಜಾತದ ಹೂ ಇಟ್ಟಿದ್ದೀನಿ ರಾಯರಿಗೆ. ಇವತ್ತು ನಮ್ಮ ಮನೆಯಲ್ಲೇ ಬಿಡುತ್ತೆ ಪಾರಿಜಾತ. ಸೊ ಈಗ ಒಂದು ಪ್ಲೇಟ್ನ ತಗೊಳ್ಳಿ, ಅದಕ್ಕಿಷ್ಟು ಅಕ್ಕಿ ಹಾಕೊಳ್ಳಿ, ಅದಕ್ಕೆ ಸ್ವಲ್ಪ ರಾಯರನ್ನ ಪ್ರಾರ್ಥನೆ ಮಾಡ್ತಾ ಒಂದು ಮಂತ್ರಾಕ್ಷತೆ ಹಾಕೊಳ್ಳಿ ರಾಯರ ಮಠದ್ದು. ಸೊ ಒಂದು ಪೇಪರ್ನ ತಗೊಳ್ಳಿ, ಆಮೇಲೆ ಇದು ನೀವು ಬ್ರಾಹ್ಮಿ ಮುಹೂರ್ತದಲ್ಲ ಮಾಡ್ಬೋದು ಅಥವಾ ಬೆಳಗಿನ ಪೂಜೆನಾರು ಮಾಡ್ಬೋದು. ಇವಾಗ ಟೈಮ್ 9:30. ಸೊ ನಾನು ಬೇಗ ಪೂಜೆ ಮುಗಿಸಿ ರಾಯರ ಮಠಕ್ಕೆ ಹೋಗ್ಬೇಕು 10 ಗಂಟೆ ಅಷ್ಟರಲ್ಲಿ. ಸೊ ಅದಕ್ಕೋಸ್ಕರ ಒಂದು ಚೀಟಿನ ಬರೀಬೇಕು. ಒಂದೇ ಸಂಕಲ್ಪ ಇರಬೇಕು, 12 ಸಂಕಲ್ಪಗಳನ್ನ ಬರೀಬಾರ್ದು. ಒಂದೇ ಸಂಕಲ್ಪದ ಬಗ್ಗೆನೇ ನಿಮ್ಮ ಮನಸ್ಸಲ್ಲಿರಬೇಕು, ಒಂದ್ರ ಬಗ್ಗೆನೇ ನೀವು ಯೋಚನೆ ಮಾಡಬೇಕು. ನಿಮಗೆ ಏನು ಈಡೇರಬೇಕು ರಾಯರಿಂದ. ಸೊ ಅದನ್ನು ಒಂದು ಚೀಟಿಯಲ್ಲಿ ಬರೀರಿ. ಯಾಕಿಟ್ಟು ಒಂದು ಸಂಕಲ್ಪದ ಬಗ್ಗೆ ಇಲ್ಲಿ ಬರಿತಾ ಇದ್ದೀನಿ. ಸೊ ನಿಮಗೋಸ್ಕರ ತೋರಿಸ್ಲಿಕ್ಕೆ ಅಂತ ಹೇಳ್ಬಿಟ್ಟು ಚೀಟಿನಲ್ಲಿ ಮಡಚಿ. ಬಟ್ ಯಾರಿಗೆ ಏನು ಸಂಕಲ್ಪ ಮಾಡಿದ್ದೀರಾ ಅಂತ ದಯವಿಟ್ಟು ಇದು ಈಡೇರೋವರೆಗೂ ಹೇಳಕ್ಕೆ ಹೋಗಬೇಡಿ. ಆಮೇಲೆ ಇದು ನಿಮ್ಮ ಭಕ್ತಿ ಅನುಸಾರವಾಗಿರುತ್ತೆ. ಸೊ ಇದು ನಿಮಗೆ 1 ವಾರಕ್ಕಾಗ್ಬೋದು, 2 ವಾರಕ್ಕಾಗ್ಬೋದು, ಅಥವಾ 3 ವಾರಕ್ಕಾಗ್ಬೋದು, ಅಥವಾ ಆಗದೇನೂ ಇರ್ಬೋದು. ಸೊ ರಾಯರು ಯಾವಾಗ ಏನನ್ನು ಕೊಡಬೇಕು ಅಂತ ಅವ್ರ ಇಚ್ಛೆ ಇರುತ್ತೋ ಆವಾಗಲೇ ನಮಗೆ ಕೊಡೋದು. ಸೊ ಅದು ನಮಗೆ ಕಾಲ ಕೂಡಿ ಬರಬೇಕು. ಇದು ನಮ್ಮ ಭಕ್ತಿ ಅಷ್ಟೇ, ಆಯಿತಾ? ಇದರಿಂದ ಇದು ಮಾಡಿದ ತಕ್ಷಣ ರಾಯರು ಕೊಟ್ಟೇ ಕೊಡಬೇಕು ಅಂತ ಏನಿಲ್ಲ. ನಿಮ್ಮ ಭಕ್ತಿಗನುಸಾರವಾಗಿ ರಾಯರು ಅನುಗ್ರಹ ಮಾಡ್ತಾರೆ. ಸೊ ನನಗಂತೂ ಒಂದು ಒಳ್ಳೆಯದಾಗಿದೆ, ಸುಮಾರಷ್ಟು ಜನಕ್ಕೆ ಈ ಸಂಕಲ್ಪ ಮಾಡಿ ಒಳ್ಳೆಯದಾಗಿದೆ. ಸೊ ನಾನು ಇದನ್ನು ಇವತ್ತು ಬರೆದು ಇದು ಈಡೇರುತ್ತಾ ಹೇಗೆ ಅಂತ ಖಂಡಿತ ನಾನು ನಿಮಗೆ ಹೇಳ್ತೀನಿ. ಸೊ ಇವಾಗ ಆ ಚೀಟಿನ ಇಟ್ಟು ಈ ಥರ ಒಂದು ತೆಂಗಿನಕಾಯಿನ ತಗೊಳ್ಳಿ. ತೆಂಗಿನಕಾಯಿ ತಗೊಂಡು ರಾಯರ ಹತ್ರ ಪ್ರಾರ್ಥನೆ ಮಾಡಿ ಏನಕ್ಕೋಸ್ಕರ ಮಾಡ್ತಾ ಇದ್ದೀರಾ ಅಂತ. ಇದಕ್ಕೆ ಇಡಕ್ಕೆ ಮುಂಚೆ ನೀರು ಚುಮ್ಕಿಸ್ಕೊಂಡು ತಗೊಳ್ಳಿ, ಯಾಕೆಂದರೆ ಎಲ್ಲೆಲ್ಲಿಂದ ತಂದಿರ್ತೀವಿ ಅಲ್ವಾ. ತೆಂಗಿನಕಾಯಿನ ಇಟ್ಟು ಮಂತ್ರಾಕ್ಷತೆ ಜೊತೆಗೆ ತುಳಸಿ, ಒಂದು ದಳನಾದರೂ ತುಳಸಿ ಇರಲೇಬೇಕು. ಇವತ್ತು ನಾನು ಮರ್ತು ಬಿಟ್ಟೆ, ತುಳಸಿ ಮಾಲೆ ತರಿಸಿಲ್ಲ. ಸೊ ಇಲ್ಲೇ ಗಿಡದಲ್ಲಿ ಬಿಟ್ಟಿತ್ತು, ಅದನ್ನೇ ಇಟ್ಟಿದ್ದೀನಿ. ಒಂದು ದಳ ಆದರೂ ನಡೆಯುತ್ತೆ. ಸೊ ನೋಡಿ, ನಿಮ್ಮ ಭಕ್ತಿ ಪ್ರಾರ್ಥನೆ ಮಾಡಿ ಮಂತ್ರಾಕ್ಷತೆ ಮತ್ತು ತುಳಸಿನ ಇಟ್ಕೊಂಡು ಇದ್ರ ಮೇಲೆ ಇಡಿ. ಈಗ ಕೆಲವರು ಊದ್ಗಡ್ಡಿ ಹಚ್ಬೇಡಿ, ಅದು ಹಚ್ಬೇಡಿ, ಇದು ಹಚ್ಬೇಡಿ ಅಂತಾರೆ. ನೋಡಿ, ನಮ್ಮ ಮನಸ್ಸಿಗೆ ರಾಯರು ಹೇಗೆ ಕೊಡ್ತಾರೆ ಪೂಜೆ ಮಾಡ್ಬೇಕು ಈ ಥರ ಅಂತ. ನೋಡಿ, ಈ ದೀಪಗಳು ಎಷ್ಟು ಚೆನ್ನಾಗಿದೆ ಅಂದರೆ ಸ್ನೇಹಿತರು, ನಿಜ ಎಷ್ಟು ಚೆನ್ನಾಗಿ ಉರಿಯುತ್ತೆ ಗೊತ್ತಾ. 1 ಅವರ್ ಮೇಲೆ ಉರಿಯುತ್ತೆ. ಸಂಜೆ ಒಂದ್ಸಲ ಹಚ್ಬಿಡ್ತೀನಿ. ಪುಟಾಣಿ ದೀಪಗಳು ಚೆನ್ನಾಗಿದೆ. ಅದು ರಾಯರೇ ತರಿಸ್ಕೊಂಡಿರೋಂಥ ದೀಪ. ಸೊ ಇವಾಗ ಪೂಜೆ ಮಾಡೋಣ. ಮನೆ ದೇವ್ರ ಪೂಜೆ, ಗಣೇಶನ ಪ್ರಾರ್ಥನೆ ಮಾಡಿ, ಮನೆ ದೇವ್ರ ಪೂಜೆ ಮಾಡಿ ಆಮೇಲೆ ರಾಯರನ್ನ ಪ್ರಾರ್ಥನೆ ಮಾಡ್ಕೊಂಡು राघवेन्द्राय सत्यनन्दरताय च कल्पवृक्षाय नमः कामधेनवे। ॐ राघवेन्द्राय नमः, मन्त्रालयनिवासाय नमः, अयग्रीवस्वामिये नमः, ॐ राममानसाय नमः, ॐ देवकीनन्दनाय नमः, ॐ श्री गुरुराघवेन्द्राय नमः। तूंगीरे गुरु राघवेन्द्र, तूंगीरे गुरु राघवेन्द्र। ओम श्री राघवेन्द्राय, ओम श्री राघवेन्द्राय, ओम श्री राघवेन्द्राय नमः। ओम श्री राघवेन्द्राय, ओम श्री राघवेन्द्राय, ओम श्री राघवेन्द्राय, ओम श्री राघवेन्द्राय नमः। ओम श्री राघवेन्द्राय, ओम श्री राघवेन्द्राय नमः। ओम श्री राघवेन्द्राय, ओम श्री राघवेन्द्राय। ರಾಯರ ಮಠಕ್ಕೆ ಹೋಗ್ಬೇಕು. ಸೊ ಇವಾಗ 10 ಗಂಟೆ ಮೇಲೆ ಇರುತ್ತೆ, ಅದಾಗತ್ತೆ ಸ್ನೇಹಿತರೆ.
ಸೊ ನೋಡಿ ರಾಯರ ಮುಂದೆ ಇಟ್ಟಿದ್ದೀನಿ. ಪದೇ ಪದೇ ಕದಲಿಸೋದು ಇದನ್ನೆಲ್ಲ ಮಾಡಬೇಡಿ ದಯವಿಟ್ಟು. ಸೊ ದೇವ್ರ ಮನೆ ಕ್ಲೀನ್ ಮಾಡಬೇಕಾದ್ರೂ ನೀಟಾಗಿ ಹಿಂಗೆ ಕಾಯಿನ ಕದಲಿಸ್ಬಿಡಿ, ನೀಟಾಗಿ ಒಂದು ಕಡೆ ಹಿಂಗೆ ಎತ್ತಿಟ್ಬಿಟ್ಟು ದೇವ್ರ ಮನೆ ಕ್ಲೀನ್ ಮಾಡಿಕೊಂಡು ಮಾಡಿ. ಸೊ ಇದು ರಾಯರ ಸಂಕಲ್ಪ. ಯಾವತ್ತೂ ಒಂದೇ ಸಂಕಲ್ಪ ಇರಬೇಕು ಈಡೇರೋವರೆಗೂ. ಸೊ ಅದು ಯಾವಾಗ ಬೇಕಾದ್ರೂ ಈಡೇರ್ಬೋದು. ನೀವು ಮಾಡುವಂತಹ ಪೂಜೆನ ನೀವು ಮಾಡಿ, ಖಂಡಿತ ಒಳ್ಳೇದಾಗುತ್ತೆ. ರಾಯರಿದ್ದಾರೆ ಅಂತಲೂ ನಾನು ಈಗಲೂ ಕೂಡ ಹೇಳ್ತೀನಿ, ರಾಯರಿದ್ದಾರೆ ಅಂತ. ಸೊ ಬನ್ನಿ ಇವಾಗ ರಾಯರ ಮಠಕ್ಕೆ ಹೋಗೋಣ. ಇನ್ನು ಸ್ನೇಹಿತರೆ, ಆಗಸ್ಟ್ ತಿಂಗಳು ಅಂದರೆ ಈ ತಿಂಗಳು ಎಂಡಲ್ಲಿ ರಾಯರ ವರ್ಧಂತಿ ಕೂಡ ಬರ್ತಾ ಇದೆ. 355ನೇ ವರ್ಧಂತಿ. ಪೂರ್ವಾರಾಧನೆ, ಮಧ್ಯಾರಾಧನೆ, ಉತ್ತರಾರಾಧನೆ 3 ದಿವಸ ಬರ್ತಾ ಇದೆ. ಇನ್ನು ನಮ್ಮ ಗುಬ್ಬಿಯ ರಾಯರ ಮಠದಲ್ಲಂತೂ ಅದ್ದೂರಿ ಪೂಜೆ, ಎಲ್ಲ ಸಕಲ ಸೇವೆಗಳು ಕೂಡ ಇರುತ್ತೆ. ಸೊ ಆಲ್ರೆಡಿ ಇದ್ರದ್ದು ಏನು ಸಿದ್ಧತೆಗಳು ನಮ್ಮ ರಾಯರ ಮಠದಲ್ಲಿ ನಡೀತಾ ಇದೆ. ಸಾಧ್ಯವಾದರೆ ಎಲ್ಲರೂ ಕೂಡ ಬನ್ನಿ, 3 ದಿವಸನೂ ಬನ್ನಿ. 29, 30, 31ನೇ ತಾರೀಕು ರಾಯರ ವರ್ಧಂತಿ ನಡೀತಾ ಇದೆ. ಸೊ 3 ದಿವಸನೂ ಸಾಧ್ಯವಾದರೆ ಬನ್ನಿ. ಮತ್ತು ನಿಮ್ಮ ಕೈಲಾದಂತಹ ರಾಯರ ಮಠಕ್ಕೆ ಸೇವೆ ಅಂತ ಮಾಡಿ. ಏಕೆ ಅಂತಂದರೆ ಇಲ್ಲಿ 100 ರೂಪೀಸಿಂದ ನೀವು ನಿಮ್ಮ ಭಕ್ತಿ ಎಷ್ಟು ಬೇಕಾದರೂ ನೀವು ಸೇವೆಗೆ ಕಟ್ಟಬಹುದು. ಅಥವಾ ಅಡಿಗೆಗೆ ಬೇಕಾದಂಥ ಪದಾರ್ಥಗಳನ್ನ ಕೊಡಿಸ್ಬೋದು, ಅಥವಾ ತುಪ್ಪ, ಎಣ್ಣೆ, ಸಕ್ಕರೆ ಯಾವುದಾದ್ರೂ ಆಯಿತು. ನಿಮ್ಮ ಭಕ್ತಿ ನಿಮಗೆ ಎಷ್ಟು ಕೊಡಿಸ್ಬೇಕು ಅಂತ ಅಷ್ಟನ್ನು ನೀವು ರಾಯರ ಒಂದು ಸೇವೆಗೆ ಕೊಡಿಸ್ಬೋದು ಸ್ನೇಹಿತರೆ. ಸೊ ನಿಮ್ಮ ಹೆಸರಿನಲ್ಲಿ ಇಲ್ಲಿ ಅರ್ಚನೆ, ಪೂಜೆ ಎಲ್ಲನೂ ಕೂಡ ನಡೆಯುತ್ತೆ ಅವತ್ತಿನ ದಿವಸ. ಸೊ ಎಲ್ಲರೂ ಬನ್ನಿ, ನಾನು ಕೂಡ ಬರ್ತೀನಿ ಅವತ್ತಿನ ದಿವಸ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಸೊ ಗೊತ್ತಲ್ಲ, ವಿಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಸ್ನೇಹಿತರೆ. ಮತ್ತು ಅಭಿಪ್ರಾಯನ ಕಮೆಂಟ್ ಮುಖಾಂತರ ಬರೆಯೋದನ್ನು ಮರಿಬೇಡಿ. ಸೊ ಎಲ್ರಿಗೂ ಕೂಡ ರಾಯರು ಒಳ್ಳೇದು ಮಾಡಲಿ.